ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಚಿತ್ರಹಿಂಸೆ ಕೊಟ್ಟು ಬರ್ಬರವಾಗಿ ಹತ್ಯೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಬಗ್ಗೆ ನಟ ಸುದೀಪ್ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನ್ಯಾಯದ ಮೇಲೆ ನಂಬಿಕೆ ಹುಟ್ಟುವಂತಹ ತೀರ್ಪು ಬರಬೇಕು. ರೇಣುಕಾ ಸ್ವಾಮಿ ಕುಟುಂಬಕ್ಕೆ, ಪತ್ನಿ, ಮಗುವಿಗೆ ನ್ಯಾಯ ಸಿಗಬೇಕು. ಬ್ಯಾನ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಚಿತ್ರರಂಗಕ್ಕೆ ಕಪ್ಪು ಚುಕ್ಕಿ ಬೇಡ. ಎಲ್ಲರೂ ದುರ್ಬೀನ್ ಹಾಕಿ ಪೊಲೀಸ್ನವರು, ಮೀಡಿಯಾದವರು ಕೋರ್ಟ್ ಕಡೆ ನೋಡ್ತಾ ಇದ್ದಾರೆ. ಜಸ್ಟಿಸ್ ಬೇರೆ, ಫ್ರೆಂಡ್ಶಿಪ್ ಬೇರೆ, ರಿಲೇಶನ್ಶಿಪ್ ಬೇರೆ. ನಾವು ಇಲ್ಲಿ ಜಡ್ಜ್ ಮಾಡಬಾರ್ದು, ಕೋರ್ಟ್ಗೆ ತಲೆಬಾಗಬೇಕು ಅಂದ್ರು. ಇದೇ ವೇಳೆ ಸೆಲೆಬ್ರಿಟಿಗಳು ಅಂದ ಮಾತ್ರಕ್ಕೆ ನಾವು ದೇವರಲ್ಲ, ದಯವಿಟ್ಟು ಆ ಥರ ಟ್ರೀಟೂ ಮಾಡಬೇಡಿ. ನಾವು ಮಾಡೋದೆಲ್ಲ ಸರಿನೇ ಅನ್ನೋ ಅಂಥ ಪ್ರೆಷರು ನಮ್ಮ ಮೇಲೆ ಹಾಕಬೇಡಿ ಅಂತ ಫ್ಯಾನ್ಸ್ಗೂ ಕೂಡ ಸುದೀಪ್ ಕಿವಿ ಮಾತಾಡಿದ್ರು. ಮಾಧ್ಯಮದವರು, ಪೊಲೀಸ್ ಸಿಬ್ಬಂದಿಗಳು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂದಾಗ ನನಗೆ ಬೇಕಾಗಿರೋದು ಒಬ್ಬ ಕಾಮನ್ ಮ್ಯಾನ್ ಆಗಿ ಕಲಾವಿದರ ಹೆಸರಾಗಿ ಇನ್ನೊಬ್ಬರ ಹೆಸರು ಬರಲ್ಲ ಸರ್. ನಾವು ಅವ್ರ ಪರ ಇವ್ರ ಪರ ಅಂತ ಮಾತಾಡೋದು ತಪ್ಪಾಗುತ್ತೆ, ವಿರುದ್ಧವಾಗಿ ಮಾತಾಡೋದು ತಪ್ಪಾಗುತ್ತೆ. ಆ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು, ಆ ಹೆಣ್ಮಗುಗೆ ನ್ಯಾಯ ಸಿಗಬೇಕು. ಎಲ್ಲೋ ಪಾಪ ಓಡಾಡ್ಕೊಂಡು ಆ ರಸ್ತೆಲ್ಲ ಹತ್ರ ಬಿದ್ದಿದ್ರಲ್ಲ, ಭಾಳ ಬದುಕಬೇಕಾದ ರೇಣುಕಾ ಸ್ವಾಮಿ ಅವರು, ಅವ್ರಿಗೆ ನ್ಯಾಯ ಸಿಗಬೇಕು. ಹುಟ್ಟಬೇಕಾಗಿರೋ ಆ ಮಗುಗೆ ನ್ಯಾಯ ಸಿಗಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನ್ಯಾಯದ ಮೇಲೆ ಎಲ್ಲರಿಗೂ ಒಂದು ನಂಬಿಕೆ ಹುಟ್ಟಬೇಕು. ಅಂದಮೇಲೆ ಇದಕ್ಕೆ ಒಂದು ಒಳ್ಳೆ ನ್ಯಾಯ ಆಗಬೇಕು. ಇಷ್ಟು ಹೇಳಬಲ್ಲೆ ಹೊರತು ನಮಗೆ ನೀವೇನು ತೋರಿಸ್ತಾ ಇದ್ದೀರಿ ಅದನ್ನ ನೋಡ್ತಾ ಇದ್ದೀವಿ. ಎವ್ರಿಬಡೀಸ್ ಹಾರ್ಟ್ ಗೋಸ್ ಔಟ್ ಟು ದಟ್ ಫ್ಯಾಮಿಲಿ. ಏನೋ ಸರ್ ಅದೇನೋ ಸರಿ ಕಾಣಿಸ್ತಾ ಇಲ್ಲ. ದ ಹೋಲ್ ಅಟ್ಮಾಸ್ಫಿಯರ್, ಜನ ಬರಲಿಲ್ಲ ಅಂದ್ರೆ ಚಿತ್ರರಂಗ, ಸಿನಿಮಾ ಚೆನ್ನಾಗಿಲ್ಲ ಅಂತ ಚಿತ್ರರಂಗ, ಅದಕ್ಕೆ ಎಲ್ಲಾದ್ರೂ ಇವಾಗ ನಡೀತಾ ಇರೋ ಸಿಚುವೇಶನ್ ನೋಡಕ್ ಹೋದ್ರೆ ಐ ಥಿಂಕ್ ಚಿತ್ರರಂಗಕ್ಕೆ ಒಂದು ಕ್ಲೀನ್ ಚಿಟ್ ಬೇಕಾಗಿದೆ. ಇವತ್ತು ಕಲಾವಿದರು ಪ್ರತಿಯೊಬ್ಬರು ಇಲ್ಲಿ ತುಂಬಾ ಜನ ಇದ್ದಾರೆ. ಚಿತ್ರರಂಗ ಅಂದ್ರೆ ಒಬ್ಬರು ಇಬ್ಬರಿಂದ ಅಲ್ಲ. ಇದು ಎಲ್ಲದಕ್ಕೂ ಒಂದು ತೀರ್ಮಾನ ಸಿಕ್ಕಿ ಕರೆಕ್ಟ್ ಆಗಿರೋ ಯಾರು ಆರೋಪಿಗಳು ಅಂತ ಅನ್ಕೊಂತಾರೋ, ಕರೆಕ್ಟ್ ಆಗಿ ಯಾವ್ದು ಜಡ್ಜ್ ತೀರ್ಮಾನ ಮಾಡ್ತಾರೋ ಅದೆಲ್ಲ ಸೇರಿ ಒಂದು ನ್ಯಾಯ ಸಿಕ್ಕಿದಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ಚಿತ್ರರಂಗನೂ ಅಷ್ಟೇ ಖುಷಿ ಪಡುತ್ತೆ ಸರ್. ಯಾಕಂದ್ರೆ ಆ ಫ್ಯಾಮಿಲಿಗಾಗ್ಲಿ ಎಲ್ಲರಿಗೂ ಒಂದು ನ್ಯಾಯ ಸಿಗಬೇಕು. ಹೇಳ್ತೀನಿ ಕೇಳಿ, ನಾವ್ ಯಾರು ಕಾನೂನು ಅಲ್ಲ ಸರ್. ನಾವು ಬ್ಯಾನ್ ಆಗ್ಲಿ ಇನ್ನೊಂದಾಗ್ಲಿ ಮಾಡಕ್ಕಾಗಲ್ಲ. ಕೇಸಿಂದ ಹೊರಗಡೆ ಬಂದ್ರೆ ನಿಮಗೆ ಬ್ಯಾನ್ ಅನ್ನೋದು ಬರೋದೇ ಇಲ್ವ. ಬ್ಯಾನ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಮೋರ್ ಇಂಪಾರ್ಟೆಂಟ್ ಹಿಯರ್ ಇಸ್ ಜಸ್ಟಿಸ್. ಇಲ್ಲಿ ಏನಾಗುತ್ತೆ, ನೀವು ಚೇಂಬರ್ ಅಲ್ಲಿ ನಮ್ಮ ಸ್ನೇಹಿತರು ಕೂತಿದ್ದಾರೆ, ಹಿರಿಯರು ಕೂತಿದ್ದಾರೆ, ಎಲ್ಲರೂ ಹೋಗಿ ಅವ್ರ ಮೇಲೆ ಒತ್ತಡ ಹಾಕಿದಾಗ ಏನ್ ಹೇಳಕ್ಕಾಗತ್ತೆ ಅವ್ರಿಗೆ? ಕೆಲವು ವಾರಗಳಿಂದ, ಕೆಲವು ತಿಂಗಳಿಂದ ನನ್ನ ಮೇಲೂ ಕೂತ್ಕೊಂಡು ಬ್ಯಾನ್ ಅಂತ ಎಲ್ಲ ಇದು ಮಾಡ್ತಾ ಇದ್ರೆ ಪಾಯಿಂಟ್ ಅದಲ್ಲ. ಏನ್ ನ್ಯಾಯ ಅದು ಮಾಡ್ಲಿ. ಚೇಂಬರ್ ಇರೋದು ಅಲ್ಲಿರುವಂತ ಚಿತ್ರರಂಗಕ್ಕೆ, ಅಲ್ಲಿರುವಂತ ನಿರ್ಮಾಪಕರಿಗೆ ಪ್ರತಿಯೊಬ್ಬರಿಗೂ ನ್ಯಾಯ ಮಾಡ್ಕೊಡಕ್ಕೆ ಹೊರತು ಬ್ಯಾನ್ ಅನ್ನೋದು ನಮ್ ವರ್ಡ್ ಅಲ್ಲ. ಇದು ಇರೋದು ನ್ಯಾಯ. ಎಲ್ಲರೂ ದುರ್ಬೀನ್ ಹಾಕೊಂಡು ನೋಡ್ತಾ ಇರೋದು ಪೊಲೀಸ್ನವ್ರು ಹೇಗೆ ಕೆಲಸ ಮಾಡ್ತಿದ್ದಾರೆ, ನೀವುಗಳು ಮಾಧ್ಯಮ ಮಿತ್ರರು ಹೇಗೆ ಕೆಲಸ ಮಾಡ್ತಾ ಇದ್ದೀರಿ. ನಾಳೆ ಕೋರ್ಟಿಗೆ ಹೋದಾಗ ಅಲ್ಲೇ ನಡೆಯುತ್ತೆ. ಅದೇ ಇಂಪಾರ್ಟೆಂಟೇ ಹೊರತು ಬ್ಯಾನ್ ಇದು ಎಲ್ಲ ತುಂಬಾ ಸೆಕೆಂಡ್ರಿ. ಇವೆಲ್ಲ ನಮ್ಮೆಲ್ಲರ್ಕಿನ್ನ ನೋವು ಪಡೆದಂತ ವ್ಯಕ್ತಿಗಳು, ಕುಟುಂಬದವ್ರು ಹೊರಗಡೆ ಇದಾರಲ್ಲ, ಕಾನ್ಸಂಟ್ರೇಷನ್ ಅಲ್ಲಿ. ಯಾವತ್ತೂ ನಾವು ಒಂದು ಹೇಳ್ತೀನಿ ಕೇಳಿ, ಕೆಲವು ಟೈಮ್ ಆಸ್ಪತ್ರೆಗೆ ಹೋಗ್ತೀವಲ್ಲ, ಇಲ್ಲಿ ಏನೋ ನೋವು ಬರ್ತಾರ, ಇನ್ನೊಂದೇನೋ ಆಗ್ಬೇಕಾದ್ರೆ ನಾವು ಬೇಡ್ಕೊಂಡು ಹೋಗೋದು ಅದು ಆಗದೆ ಇರಲಿ ಅಂದಾಗ, ಆ ರಿಪೋರ್ಟ್ ಬಂದಾಗ ಅದಲ್ಲ ಅಂತಂದ್ರೆ ಖುಷಿಯಾಗಿ ಮನೆಗೆ ಹೋಗ್ತೀವಿ. ಆಗಿದೆ ಅಂತ ಬಂದಾಗ ಏನ್ ಮಾಡ್ಬೇಕಾಗುತ್ತೆ? ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ನಾನು ಇವಾಗ ಆ ಹಂತದಲ್ಲಿ ಜಸ್ಟಿಸ್ ಬೇರೆ, ಫ್ರೆಂಡ್ಶಿಪ್ ಬೇರೆ, ರಿಲೇಶನ್ಶಿಪ್ ಬೇರೆ, ಇದೊಂದು ಬೇರೆ. ನಾನು ಇವತ್ತಿಂದ ಅಲ್ಲಪ್ಪ, ನಾನು ಯಾವತ್ತಿಂದ ಯಾರ ಬಗ್ಗೆ ಏನು ಮಾತಾಡೋದಲ್ಲ, ನನಗೆ ಬೇಕಾಗಿಲ್ಲ. ಚಿತ್ರರಂಗದಲ್ಲಿ ಅಂದಾಗ ನಾನು ಸೇರ್ಪಡೆ ಆಗಿರೋದ್ರಿಂದ ಚಿತ್ರರಂಗದ ಮೇಲೆ ಒಂದು ಕಪ್ಪು ಚಿಕ್ಕೆ ಬರೋದು ನಮಗೂ ಇಂಟ್ರೆಸ್ಟ್ ಇಲ್ಲ, ನಮಗೆ ಇಷ್ಟ ಇಲ್ಲ. ಇಲ್ಲಿ ತುಂಬಾ ಜನ ಸೇರಿ ತ್ಯಾಗಗಳನ್ನ ಮಾಡಿ ದುಡ್ದಿದ್ದಕ್ಕೆ ಕನ್ನಡ ಚಿತ್ರರಂಗ ಇವತ್ತು ಬಂದು ನಿಂತಿದೆ. ಎಷ್ಟೋ ವರ್ಷಗಳ ಇತಿಹಾಸ ಇದು. ಯಾವುದೋ ಒಂದರಿಂದ ಹೆಸರಾಳಾಗೋದು ತಪ್ಪಾಗುತ್ತೆ. ಅದಕ್ಕೆ ನಮ್ಗೆಲ್ಲರ ಆಸೆ ಆದಷ್ಟು ಬೇಗ ಇದಕ್ಕೊಂದು ನ್ಯಾಯ ಸಿಗ್ಲಿ, ತಿರುಗಿ ಸಿಗ್ಲಿ. ನಿಮ್ಮಷ್ಟೇ ಖುಷಿ ನಾವು ಪಡ್ತೀವಿ. ಅಕಸ್ಮಾತ್ ಆರೋಪಿ ಯಾರು ಅಂತ ಹೇಳೋದಕ್ಕೆ ಜಡ್ಜ್ ಅಂತ ಒಬ್ರು ಕೂತ್ಕೋತಾರೆ, ಅದಕ್ಕೆ ನಾವು ತಲೆ ಬಾಗಬೇಕಾಗುತ್ತೆ. ಕರೆಕ್ಟ್. ಇಲ್ಲಿ ಕೂತ್ಕೊಂಡು ನಾವು ಜಡ್ಜ್ ಮಾಡೋದ್ರಲ್ಲಿ ನಮ್ಮ ಮೆಚ್ಯೂರಿಟಿ ಏನಿದೆ. ನನಗೆ ಗೊತ್ತಿರೋದು, ನಾನು ಕಣ್ಮುಂದೆ ಬರೋದೇ ಆ ಫ್ಯಾಮಿಲಿ ಬರುತ್ತೆ. ಎಲ್ಲೋ ಒಂದ್ ಕಡೆ ನಮಗೆ ಗೊತ್ತಿರೋದು ಅದು ಯಾರೇ ಆಗಿರಲಿ, ಅದು 100% ಇವರೇ ಅವರೇ ಅಂತ ಹೇಳೋದಕ್ಕೆ ನೀವ್ಯಾರು ನಾವ್ಯಾರು ಸರ್? ತುಂಬಾ ಚಿಕ್ಕವನು ಸರ್. ನಾನೇ ಡೈಲಿ ಬೆಳಗಾದ್ರೆ ತಪ್ಪು ಮಾಡ್ತಾ ಇರ್ತೀನಿ, ಮನೇಲಿ ಬಯಸ್ಕೊತಾ ಇರ್ತೀನಿ. ಯಾರು ನಾವು ಸೆಲೆಬ್ರಿಟಿಗಳು ಅಂದ ತಕ್ಷಣ ಮಾತ್ರಕ್ಕೆ ನಾವು ಯಾರು ದೇವರಲ್ಲ, ದಯವಿಟ್ಟು ಆ ಥರ ಟ್ರೀಟು ಮಾಡಬೇಡಿ, ಆ ಥರ ಅನ್ಕೊಂಡ್ಬೇಡಿ. ನಾವು ಮಾಡೋದೆಲ್ಲ ಸರಿನೇ ಮಾಡಬೇಕು ಅನ್ನೋ ಅಂತ ಒಂದು ಪ್ರೆಷರು ನಮ್ಮಲ್ಲಿ ಹಾಕಬೇಡಿ. ಆಗುತ್ತೆ ತಪ್ಪುಗಳನ್ನು ಮಾಡೋನೇ ಮನುಷ್ಯ, ಫ್ಲಾಪ್ಗಳು ಕೊಡೋನೇ ಹೀರೋ ಸರ್. ಕಲಿಯೋಣ, ಮುಂದೋಗೋಣ. ಓಕೆ, ಕಲ್ಸೋದಕ್ಕಲ್ಲ ಸರ್ ನಾನು ಬಂದಿರೋದು, ಕಲಿಯೋದು. ಸುದೀಪ್ ಅವರು ಹೇಳಿದ್ದು ಅಕ್ಷರಶಃ ಸತ್ಯ. ಕೊಲೆಗಾರನಿಗೆ ಶಿಕ್ಷೆಯಾಗಲಿ, ಅವರು ದರ್ಶನ್ಗೆ ಅಥವಾ XYZ ಇಂಥವ್ರಿಗೆ ಶಿಕ್ಷೆಯಾಗಲಿ ಅಂತ ಹೇಳ್ತಾ ಇಲ್ಲ. ಈ ಪ್ರಕರಣದಲ್ಲಿ ಕೊಲೆಗಾರ ಏನಿದ್ದಾನೆ ಅವನಿಗೆ ಶಿಕ್ಷೆ ಆಗಲಿ. ನಾವು ಸ್ನೇಹ ಮತ್ತೊಂದು ಅಂತ ಯಾರ ಪರವಾಗೂ ನಿಲ್ಲಬೇಕಾದಂತಹ ಸನ್ನಿವೇಶ ಇದಲ್ಲ. ಯಾಕಂದರೆ ಒಂದು ಮನೆಯಲ್ಲಿ ಸಾವಾಗಿದೆ, ಅಲ್ಲಿ ನೋವು ಆವರಿಸ್ಕೊಂಡಿದೆ, ಅವರು ನ್ಯಾಯಕ್ಕಾಗಿ ಹಾತೊರಿತಾ ಇದ್ದಾರೆ. ಇದು ಆ ಮನೆಯ ಒಂದೇ ಒಂದು ಪ್ರಶ್ನೆಯಲ್ಲ, ಇಡೀ ದೇಶವೇ ಈ ಪ್ರಕರಣದತ್ತ ಚಿತ್ತವನ್ನು ಹರಿಸ್ತಾ ಇದೆ. ಏನಾಗಬಹುದು ಅಂತ. ಕೊಲೆಗಾರನಿಗೆ ಶಿಕ್ಷೆ ಆಗಬೇಕು, ಇದನ್ನ ಚಿತ್ರರಂಗವೂ ಬಯಸ್ತಾ ಇದೆ, ಸಮಾಜವೂ ಕೂಡ ಬಯಸ್ತಾ ಇದೆ. ಅದು ಯಾರೇ ಆಗಿರಲಿ. ಚಿತ್ರರಂಗ ಬಹಳಷ್ಟು ಹತ್ತಿರದಿಂದ ದರ್ಶನ್ ಅವ್ರನ್ನ ನೋಡಿದೆ, ಅವರ ಎಲ್ಲ ನಡವಳಿಕೆಗಳನ್ನು ಕೂಡ ಗಮನಿಸಿದೆ. ಅದರ ಕಾರಣದಿಂದಾಗಿ ಅವರು ಕೂಡ ಇಷ್ಟು ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ ಕೊಲೆಗಾರನಿಗೆ ಶಿಕ್ಷೆ ಆಗಲಿ ಅಂತ. ಇನ್ನು ಸುದೀಪ್ ಅವರು ಹೇಳ್ತಾ ಇದ್ರು,
ನಮ್ಮನ್ನು ಸೆಲೆಬ್ರಿಟಿಗಳನ್ನ ದೇವರ ರೀತಿ ನೋಡಬೇಡಿ ಅಂತ. ದೇವರ ರೀತಿ ಏನು? ದೇವರ ಗುಡಿಯಲ್ಲಿ ಫೋಟೋವನ್ನು ಇಡ್ತಾರೋ ಇಲ್ವೋ, ಆದರೆ ಸೆಲೆಬ್ರಿಟಿಗಳನ್ನ ಇಟ್ಟು ಪೂಜಿಸುವಂತಹ ಅಂಧ ಅಭಿಮಾನವೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಏನೇ ಮಾಡಿದ್ರು ಕೂಡ ಡಿಫೆಂಡ್, ಎಲ್ಲವನ್ನೂ ಕೂಡ ಸರಿ, ಅವ್ರು ಮಾಡಿದ್ದು ಹೀಗೆ ಇದೆ, ಅವ್ರು ಅದಕ್ಕೆ ಮಾಡಿದ್ರು ಇದಕ್ಕೆ ಮಾಡಿದ್ರು ಅನ್ನುವಂತಹ ತರ್ಕಕ್ಕೆ ಹೋಗ್ತಾ ಇದ್ದಾರೆ. ವ್ಯಕ್ತಿತ್ವದಿಂದ ನಾವು ದೊಡ್ಡವರಾಗಬೇಕೇ ವಿನಃ ಒಂದು ಪರ್ಸ್ನಾಲಿಟಿ, ಇವರು ಸಿನಿಮಾದವರು ಮತ್ತೊಂದು ಅನ್ನೋ ಕಾರಣಕ್ಕೆ ಅವ್ರನ್ನ ನೋಡಿ ನಾವು ದೇವರು ಅಂತ ಆರಾಧಿಸಬೇಕಾಗಿಲ್ಲ. ಸಿನಿಮಾ ನಟರುಗಳು ಕೂಡ ತಮ್ಮ ವ್ಯಕ್ತಿತ್ವದ ಮೂಲಕ ದೇವರಾಗಿ ಕಾಣಿಸ್ಕೊಳ್ಬೇಕು. ಆ ಮಾತಲ್ಲೂ ಕೂಡ ಸುದೀಪ್ ಅವರು ಆಡ್ತಾ ಇದ್ರು. ಜೊತೆಗೆ ಇದು ಕೌಟುಂಬಿಕ ಕಲಹದ ಕುರಿತಾಗಿಯೂ ಕೂಡ ಒಂದು ಸೂಕ್ಷ್ಮವಾಗಿ ಮಾತನಾಡಿದ್ರು. ಹಿಂದೆ ಏನಾಗಿತ್ತು, ಯಾರು ಮಧ್ಯಪ್ರವೇಶ ಮಾಡಿದ್ರು, ಅದರ ಪರಿಣಾಮ ಮಧ್ಯಪ್ರವೇಶ ಮಾಡಿದವರು ಹೊರಗೆ ಬಂದರು, ಉಳಿದವರು ಒಂದಾದ್ರು ಅಂತ ಮಾರ್ಮಿಕವಾಗಿ ಹಿಂದಿನ ಘಟನಾವಳಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುದೀಪ್ ಅವರು ಮಾತನಾಡಿದ ಹಾಗೆ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಸೆಲೆಬ್ರಿಟಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಕೊಲೆ ಅನ್ನುವಂತಹ ಕೇಸ್ನಲ್ಲಿ ಅವರು ಶಾಮೀಲಾಗಿದ್ದಾರೆ, ಅವರ ಪಾತ್ರ ಇದೆ ಅಂತ ಎಲ್ಲರೂ ಕೂಡ ನಂಬಿದ್ದಾರೆ. ನ್ಯಾಯದ ಬಗ್ಗೆ ಎಲ್ಲರೂ ಕೂಡ ಗೌರವವನ್ನು ಇಟ್ಟು ಆ ಕಡೆಗೆ ಎಲ್ಲರೂ ಕೂಡ ಆಲೋಚನೆ ಮಾಡೋಣ ಅನ್ನುವಂತಹ ಸುದೀಪ್ ಅವರ ಮಾತಿನಲ್ಲಿ 100ಕ್ಕೆ 100 ಸತ್ಯ ಇದೆ. ಕೆಲವರು ಹೇಳ್ತಾ ಇದ್ದಾರೆ, ಕೆಲ ಹೆಣ್ಣು ಮಕ್ಕಳ ಕೇಸ್ ಆಯ್ತಲ್ಲ, ಯಾಕೆ ಬರಲಿಲ್ಲ ಸೋಕಾಲ್ಡ್ ಸೆಲೆಬ್ರಿಟಿಗಳು ಅಂತ. ಹೌದು, ಅವಾಗಲೂ ಬರಬೇಕಿತ್ತು, ಹಾಗಂದ ಮಾತ್ರಕ್ಕೆ ಈಗ ಬರಬಾರ್ದು, ಈಗೇನು ಹೇಳಬಾರ್ದು ಅಂತಲೂ ಏನಿಲ್ಲ. ಸೊ ಇದನ್ನು ಕೂಡ ಯಾರು ಅಪೋಸ್ ಮಾಡುವಂತಹ ಅನಿವಾರ್ಯತೆ ಇಲ್ಲ ಅಂತ ಕಾಣುತ್ತೆ. ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ನಟ ದರ್ಶನ್ ಮತ್ತು ಗ್ಯಾಂಗ್ ಭೀಕರವಾಗಿ ಕೊಲೆ ಮಾಡಿರೋದು ಬಹಿರಂಗವಾಗಿದೆ. ಪೊಲೀಸರಿಗೆ ಇವರೇನು ಮನುಷ್ಯರ, ರಾಕ್ಷಸರ ಅನ್ನೋ ಅನುಮಾನ ಮೂಡ್ತಾ ಇದೆ. ಮನಬಂದಂತೆ ಥಳಿಸೋದಲ್ಲದೆ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ಪಟ್ಟಣಗೆರೆ ಶೆಡ್ಗೆ ಕರೆತಂದಾಗ ದರ್ಶನ್, ಪವಿತ್ರ ಗೌಡ ಹಾಗೂ ಗ್ಯಾಂಗ್ ಮಾರಣಾಂತಿಕ ಹಲ್ಲೆ ನಡೆಸಿದಾಗ ರೇಣುಕಾಸ್ವಾಮಿ ಪ್ರಜ್ಞಾಹೀನರಾಗಿದ್ದಾರೆ. ಆಗ ಸ್ವಾಮಿಯನ್ನ ಎಬ್ಬಿಸೋಕೆ ದೀಪಕ್ ಮತ್ತು ನಂದೀಶ್ ಎಲೆಕ್ಟ್ರಿಕ್ ಮೆಗ್ಗಾರ್ ಇಂದ ದರ್ಶನ್ ಅವರ ಮುಂದೆಯೇ ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಈ ಸಂಬಂಧ ಕೋರ್ಟ್ ಗಮನಕ್ಕೂ ಎಸ್ಪಿಪಿ ಗಮನಕ್ಕೆ ತಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆನ್ನಲ್ಲೇ ದೇಹದ 2 ಭುಜದ 5 ಭಾಗಗಳಲ್ಲಿ ಕರೆಂಟ್ ಗಾಯದ ಗುರುತುಗಳು ಪತ್ತೆಯಾಗಿದ್ದು ಆಘಾತ ಮತ್ತು ರಕ್ತ ಹೆಪ್ಪುಗಟ್ಟಿರುವುದೇ ಸಾವಿಗೆ ಕಾರಣ ಅಂತ ದೃಢವಾಗ್ತಾ ಇದೆ. ಹಾಗಾದ್ರೆ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಏನೆಲ್ಲ ಅಂಶಗಳಿದೆ ಅನ್ನೋದನ್ನ ಗಮನಿಸೋಣ. ಮರಣೋತ್ತರ ಪರೀಕ್ಷೆಯ ವರದಿ ಹೀಗಿದೆ. ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ದಾರೆ. ಕರೆಂಟ್ ಶಾಕ್ ಕೊಡ್ತಿದ್ದ ಹಾಗೆ ರಕ್ತ ಹೆಪ್ಪುಗಟ್ಟಿರುವಂತಹದ್ದು ಅಥವಾ ಹೃದಯಾಘಾತ ಆಗಿರುವಂತಹ ಯಾವುದೇ ಸಾಧ್ಯತೆಗಳಿದೆ. ಸೊ ಅವರು ಅಂದ್ರೆ ಮೂರ್ಛೆ ಹೋದ್ರು ಅನ್ನೋ ಕಾರಣಕ್ಕೆ ಎಬ್ಬಸ್ಲಿಕ್ಕೆ ಈಗ ಮಾಡಿದ್ದೀವಿ ಅಂತ ಅಂದ್ರೆ ನಿಜವಾಗ್ಲೂ ಮೂರ್ಖತನ ಅನ್ಸುತ್ತೆ. ಇನ್ನು ಮರ್ಮಾಂಗಕ್ಕೆ ಕಾಲಿನಿಂದ ಒದೆಯಲಾಗಿದೆ ಅಂತ ಗೊತ್ತಾಗಿದ್ದು ಆ ಭಾಗದಲ್ಲಿ ರಕ್ತ ಹೆಪ್ಪುಗಟ್ಟಿದೆ ಮತ್ತು ಬ್ಲಡ್ ಸೋರಿಕೆ ಆಗಿದೆ ಅನ್ನುವಂತಹ ಅಂಶ ಕೂಡ ಆ ರಿಪೋರ್ಟ್ ನಲ್ಲಿ ಲಭ್ಯವಾಗಿದೆ. ದೇಹದ 16 ಭಾಗಗಳಲ್ಲಿ ಹಲ್ಲಿಯ ಗುರುತು ಪತ್ತೆಯಾಗಿದೆ. ಡೀಪ್ ಆಗಿರತಕ್ಕಂತಹ ಗಾಯದ ಗುರುತುಗಳು 16 ಭಾಗಗಳಲ್ಲಿ ಪತ್ತೆಯಾಗಿರುವಂತಹದ್ದು. ಬೆನ್ನಿರಬಹುದು, ಹೊಟ್ಟೆ ಭಾಗ ಇರಬಹುದು, ಎಲ್ಲೆಡೆ. ಇನ್ನು ಮರ್ಮಾಂಗ, ಹೊಟ್ಟೆ, ಕೈಕಾಲು, ಬೆನ್ನಿನಲ್ಲಿ ರಕ್ತಸ್ರಾವ ಆಗಿರೋದು ಕೂಡ ಇಲ್ಲಿ ಗಮನಿಸಿದ್ದಾರೆ. ಸೊ ಎಲ್ಲ ಕಡೆಯಲ್ಲೂ ಈ ರೀತಿಯ ಮಾರಣಾಂತಿಕ ಹಲ್ಲೆ ಆದಾಗ ಸಹಜವಾಗಿ ಬ್ಲೀಡಿಂಗ್ ಆಗಿದೆ. ಮರದ ಕಟ್ಟಿಗೆ ಮತ್ತು ಬೆಲ್ಟ್ನಿಂದ ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಅಂತ. ಆ ಬೆಲ್ಟ್ ದರ್ಶನ್ ಅವ್ರದ್ದು ಅಂತ ಹೇಳಲಾಗ್ತಾ ಇದೆ. ಈಗ ಸದ್ಯ ಆ ಎಲ್ಲ ಸಾಕ್ಷ್ಯಗಳನ್ನ ವಶಕ್ಕೆ ಪಡ್ಕೊಂಡಿರೋದ್ರಿಂದ ಮುಂದಿನ ಹಂತದಲ್ಲಿ ಹೌದಾ ಅನ್ನೋದು ಖಾತ್ರಿಯಾಗುತ್ತೆ. ತಲೆಗೆ ಬಲವಾಗಿ ಹೊಡೆದಿದ್ದಾರೆ, ಆದ್ರೆ ಹೊಡೆದಂತಹ ಪರಿ ಏನಿದೆ ಅದರ ಫೋರ್ಸ್ಗೆ ರಕ್ತ ಹೆಪ್ಪುಗಟ್ಟಿದೆ, ಬ್ಲೀಡ್ ಆಗಿಲ್ಲ ತಲೆಯಿಂದ ಅನ್ನುವಂಥದ್ದು ಕೂಡ ಈ ರಿಪೋರ್ಟ್ನಿಂದ ಗೊತ್ತಾಗ್ತಾ ಇರೋ ವಿಷಯ. ಸಾವಿಗೆ ಆಘಾತ ಮತ್ತು ರಕ್ತ ಹೆಪ್ಪುಗಟ್ಟಿರೋದು ಖಾತ್ರಿಯಾಗ್ತಾ ಇದೆ. ಇಲ್ಲಿ ಉದ್ದೇಶ ಏನ್ ಹಾಗಾದ್ರೆ? ಇಷ್ಟೆಲ್ಲ ಚಿತ್ರಹಿಂಸೆ, ಕರೆಂಟ್ ಶಾಕ್ ಕೊಡೋದಂತೆ, ಮರ್ಮಾಂಗಕ್ಕೆ ಹೊಡೆಯೋದಂತೆ, ಬೆಲ್ಟ್ನಿಂದ ಸಿಕ್ಕಂತಹ ರಿಪಿಸ್ಗಳಿಂದ ಹೊಡೆಯೋದಂತೆ, ಇದೆಲ್ಲವನ್ನು ಗಮನಿಸ್ತಾ ಇದ್ರೆ ಆರಂಭಿಕ ಹಂತದಿಂದಲೂ ಕೂಡ ದರ್ಶನಾದಿಯಾಗಿ ಎಲ್ಲರೂ ಕೆಲವರು ಹೇಳ್ತಾ ಇರೋದು, ನಾನೇನು ಪಾತ್ರ ಇಲ್ಲ, ಕೇವಲ ಬುದ್ಧಿವಾದ ಹೇಳಿ ಕಳಿಸು, ಊಟ ಮಾಡ್ಕೊಂಡು ಊರಿಗೆ ಹೋಗು ಅಂತ ಹೇಳಿದ್ವಿ ಅಂತ. ಅಷ್ಟು ಕಾಣಿಸ್ತಾ ಇದೆಯಾ? ಇಷ್ಟೊಂದೆಲ್ಲ ಸ್ಕೆಚ್ ಹಾಕಿ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಮೆಂಟಲಿ ಮತ್ತು ಫಿಸಿಕಲಿ ಆತನನ್ನ ಟಾರ್ಚರ್ ಮಾಡಿ ವಿಕೃತಿಯನ್ನ ಮರೆದಿರೋದನ್ನ ಗಮನಿಸ್ತಾ ಇದ್ರೆ ಸಾಯಿಸೋ ಉದ್ದೇಶ ಅಲ್ಲದೆ ಮತ್ತಿನ್ನೇನು ಅನ್ನುವಂತಹ ಪ್ರಶ್ನೆ, ಅನುಮಾನ ಸಹಜವಾಗಿ ಮೂಡುತ್ತೆ. ಇನ್ನು ತನಿಖೆಗೆ ಆರೋಪಿಗಳು ಸಹಕರಿಸ್ತಿಲ್ಲ ಅಂತ 5 ದಿನ ವಶಕ್ಕೆ ಪಡೆದಿರುವಂತಹ ಬೆನ್ನಲ್ಲೇ ಪ್ರಕರಣದ A2 ಆರೋಪಿ ದರ್ಶನ್ RR ನಗರದ ನಿವಾಸದಲ್ಲಿ ಸ್ಥಳ ಮಹಜರು ನಡೆಯಿತು. ಕೊಲೆ ದಿನ ಪಟ್ಟಣಗೆರೆಯ ಶೆಡ್ಗೆ ತೆರಳಿದ ವೇಳೆ ದರ್ಶನ್ ಧರಿಸಿದ ಬಟ್ಟೆ, ಶೂಗಳನ್ನು ವಶಕ್ಕೆ ಪಡೆಯಲಾಯಿತು. ದರ್ಶನ್ ಬದಲಿಗೆ ಅತ್ಯಾಪ್ತ A5 ನಂದೀಶ್ರನ್ನ ದರ್ಶನ್ ಮನೆಗೆ ಕಳಿಸಿ ಪೊಲೀಸರು
ಪರಿಶೀಲನೆ ಮಾಡಿ ದರ್ಶನ್ ಶೂ ಮತ್ತು ಬಟ್ಟೆಯನ್ನ ಸೀಸ್ ಮಾಡಿದ್ದಾರೆ. ಕೊಲೆ ನಡೆದ ದಿನ ದರ್ಶನ್ ಎಷ್ಟು ಗಂಟೆಗೆ ಹೊರಗೆ ಹೋದ್ರು, ಎಷ್ಟು ಗಂಟೆಗೆ ಹಿಂತಿರುಗಿದ್ರು, ಯಾರೆಲ್ಲ ದರ್ಶನ್ ಮನೆಗೆ ಬಂದಿದ್ರು ಎಂಬ ಬಗ್ಗೆ ಸಿಸಿಟಿವಿ ಡಿವಿಆರ್ ಅನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಪೊಲೀಸರ ಜೊತೆಗೆ ಎಫ್ಎಸ್ಎಲ್ ಅಧಿಕಾರಿಗಳು ಕೂಡ ಹಾಜರಿದ್ರು. ರೇಣುಕಾಸ್ವಾಮಿಯನ್ನ ಕೊಂದ ಬಳಿಕ ಗಾಬರಿಗೊಂಡಿದ್ದ ವಿನಯ್ ಗ್ಯಾಂಗ್ ನೇರವಾಗಿ ದರ್ಶನ್ ನಿವಾಸಕ್ಕೆ ತೆರಳಿತ್ತು. ಈ ವೇಳೆ ಶವ ವಿಲೇವಾರಿ ಬಗ್ಗೆ ದರ್ಶನ್ ಮನೆಯಲ್ಲೇ ಸ್ಕೆಚ್ ಹಾಕಲಾಗಿತ್ತು. ಹೆಣ ಎಲ್ಲಿ ಬಿಸಾಕಬೇಕು, ಯಾರನ್ನ ಸರೆಂಡರ್ ಮಾಡಬೇಕು, 30 ಲಕ್ಷ ಡೀಲ್ ಎಲ್ಲದರ ಬಗ್ಗೆ ದರ್ಶನ್ ನಿವಾಸದಲ್ಲೇ ಚರ್ಚೆ ಆಗಿತ್ತು ಅಂತ ಹೇಳಲಾಗ್ತಾ ಇದ್ದು, ತನ್ನ ಹೆಸರು ಹೊರಕಬಾರದಂತೆ ವಿನಯ್ ಗ್ಯಾಂಗ್ಗೆ ದರ್ಶನ್ 30 ಲಕ್ಷ ಕೊಟ್ಟಿದ್ರು. ತಡರಾತ್ರಿ ರೇಣುಕಾಸ್ವಾಮಿ ಮೃತದೇಹ ವಿಲೇವಾರಿ ಕೆಲಸವನ್ನ ಗ್ಯಾಂಗ್ಗೆ ಒಪ್ಪಿಸಿದ್ದ ದರ್ಶನ್ ಆ ಬಳಿಕ ಡಿಫೆಂಡರ್ ಕಾರ್ನಲ್ಲಿ ಮೈಸೂರಿಗೆ ಹೊರಟರು. ಹಾಗಾಗಿ ದರ್ಶನ್ ಡಿಫೆಂಡರ್ ಕಾರ್ ಮೇಲೂ ಕೂಡ ಪೊಲೀಸರೀಗ ಕಣ್ಣಿಟ್ಟಿದ್ದಾರೆ. ಕೊಲೆಗಾರನಿಗೆ ಯಾವ ರೀತಿಯಾದಂತಹ ಪ್ರಯತ್ನಗಳನ್ನ ಮಾಡಬೇಕು ಅಷ್ಟು ಪ್ರಯತ್ನಗಳನ್ನ ಮಾಡಿದ್ದಾರೆ. ಕಿಂಚಿತ್ತೂ ಕೂಡ ಪಶ್ಚಾತ್ತಾಪ ಇಲ್ಲವಾ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಈಗ ಮುಂದಿನ ಸುದ್ದಿಯನ್ನ ನೋಡ್ತಾ ಹೋದಾಗ ಯಾಕೆ ಅನ್ನೋದನ್ನ ಸುದ್ದಿ ಹೇಳ್ಬಿಡ್ತೀನಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಅಮಾನುಷ್ಯ ಕೊಲೆ ಪ್ರಕರಣದ ತನಿಖೆಯನ್ನ ಪೊಲೀಸರು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. A1 ಪವಿತ್ರ ಗೌಡ, A3 ಪವನ್ ರನ್ನ RR ನಗರದ ಐಡಲ್ ಹೋಮ್ ಪವಿತ್ರ ಗೌಡ ನಿವಾಸಕ್ಕೆ ಕರೆತಂದ್ರು. 3 ಗಂಟೆಗಳ ಕಾಲ ತಲಾಶ್ ಮಾಡಿದ್ರು. ಪವಿತ್ರ ಗೌಡ, ಪವನ್ ಇಬ್ರು ಕೂಡ ಪಶ್ಚಾತ್ತಾಪ ಇಲ್ಲದವರಂತೆ ಕ್ಯಾಮ್ರಾ ಮುಂದೆ ನಗಾಡ್ಕೊಂಡು ಓಡಾಡಿದ್ದಾರೆ. ಸ್ವಾಮಿ ಕೊಲೆ ದಿನದಂದು ಪಟ್ಟಣಗೆರೆ ಶೆಡ್ಗೆ ಹೋದಾಗ ಪವಿತ್ರ ಗೌಡ ಧರಿಸಿದಂತಹ ಬಟ್ಟೆ, ಚಪ್ಪಲಿ ಹಾಗೂ ಪವನ್ಗೆ ಸಂಬಂಧಿಸಿದಂತಹ ವಸ್ತುಗಳು ಸಿಸಿಟಿವಿಯನ್ನ ಅದರ ದೃಶ್ಯಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಪೊಲೀಸರ ಜೊತೆ ಎಫ್ಎಸ್ಎಲ್ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. 10 ವರ್ಷಗಳಿಂದ ಇದೇ 3 ಅಂತಸ್ತಿನ ಡ್ಯೂಪ್ಲೆಕ್ಸ್ ಮನೆಯಲ್ಲಿ ಪವಿತ್ರ ಗೌಡ ವಾಸವಾಗಿದ್ದಾರೆ. ಮನೆ ಕೆಲಸ, ನಾಯಿಯನ್ನ ನೋಡ್ಕೊಳ್ತಾ ಇದ್ದ ಪವನ್ ತಾನು ವಾಸವಾಗ್ತಾ ಇದ್ದಂತಹ ಪಾರ್ಕಿಂಗ್ ನಲ್ಲಿ ಜಾಗವನ್ನ ಪೊಲೀಸರಿಗೆ ತೋರಿಸಿದ್ದಾನೆ. ರೂಮ್ನಲ್ಲಿ ರಕ್ತದ ಕಲೆಗಳಿದ್ದ ದುಪ್ಪಟ್ಟವನ್ನ ಸೀಸ್ ಮಾಡಲಾಗಿದೆ. ಇನ್ನು ಪವಿತ್ರ ಗೌಡ ಐಷಾರಾಮಿ ಕಾರನ್ನ ಬಳಸ್ತಾ ಇದ್ದಾರೆ. ಆಗಾಗ ದರ್ಶನ್ ಈ ಮನೆಗೆ ಫಾರ್ಚುನರ್ ಕಾರ್ನಲ್ಲಿ ಬರ್ತಾ ಇದ್ರು. ಮೊದಲು ದರ್ಶನ್ ಈ ಮನೆಗೆ ಬರೋದನ್ನ ನೋಡಿದ್ದ ಜನ ಇಲ್ಲೇ ಹೆಂಡತಿ ವಿಜಯಲಕ್ಷ್ಮಿ ಇದ್ದಾರೆ ಅಂತ ಅಂದುಕೊಂಡಿದ್ರಂತೆ. ನಂತರದ ದಿನಗಳಲ್ಲಿ ಪವಿತ್ರ ಗೌಡ ವಾಸವಾಗಿರೋ ಮಾಹಿತಿ ಗೊತ್ತಾಯ್ತು. ಈ ಮಧ್ಯೆ ಕೊಲೆ ನಡೆದ ದಿನ ಪವಿತ್ರ ಗೌಡ ಜೊತೆಗಿದ್ದಂತಹ ಮ್ಯಾನೇಜರ್ ದೇವರಾಜ್ನನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಮೈಸೂರು ರಸ್ತೆಯಲ್ಲಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಸಾವಾಗಿದ್ದು ನಿಮ್ಮನೆಯಲ್ಲಿ ಅಲ್ವಲ್ಲ, ಕಣ್ಣೀರು ಬರೋದು ಅಥವಾ ಸೂತಕದ ಛಾಯೆ ಇರೋದು ಇದೆಲ್ಲ ಸತ್ತವ್ರ ಮನೇಲಿ ಇರಬೇಕಾದ್ದು. ನಿಮ್ಮ ಮನೆಗಳಲ್ಲಿ ಇರಬೇಕಾದ್ದೇನು? ಆ ದುಡ್ಡಿನ ದರ್ಪ, ಮದ, ದಿಮಾಕು ಅದೇ ಈಗಲೂ ಕೂಡ ಕಾಣಿಸ್ತಾ ಇರೋದು. ಕರ್ಕೊಂಡು ಹೋಗಿರೋದು ಮಹಜರ್ ಮಾಡಲಿಕ್ಕೆ 1 ವಾರಗಳಾಗಿದೆ. ಪೊಲೀಸ್ ಕಸ್ಟಡಿಯಲ್ಲಿ ಇವರು ಇದ್ಕೊಂಡು 1 ವಾರದ ನಂತರವಾಗಿ ಮನೆಗೆ ಬಂದಿದ್ದಾರೆ. ಅದು ಕೂಡ ಮಹಜರಿಗಾಗಿ. ಒಂದು ಸ್ವಲ್ಪವಾದರೂ ನಾನಿಂಥ ಕೆಲಸದಲ್ಲಿ ಭಾಗಿಯಾಗ್ಬಿಟ್ನಲ್ಲ, ನನ್ನದು ಒಂದು ಪಾತ್ರ ಇದೆಯಲ್ಲ ಇದರಲ್ಲಿ ಅಂತ ಆ ಅಳುಕು ಬೇಡವಾ? ಸಾಯ್ಲಿ, ಅವ್ರ ಮುಖಾಭಾವ ನೋಡಿ ನಾವು ಯಾರು ಜಡ್ಜ್ಮೆಂಟ್ ಕೊಡೋದು ಬೇಡ. ನಗ್ತಾರೆ ಅಂತಂದ್ರೆ ಏನರ್ಥ ನೋಡಿ. ಗಂಡನನ್ನ ಕಳ್ಕೊಂಡಿರುವಂತಹ ಆ ಹೆಂಡತಿ, ಮಗನನ್ನ ಕಳ್ಕೊಂಡಿರುವಂತಹ ಆ ತಾಯಿ ಯಾವ ರೀತಿಯಾಗಿ ಕಣ್ಣೀರಿಡ್ತಾ ಇದ್ದಾರೆ ಅಂತ. ಅವರ ಕಣ್ಣೀರಿನ ಶಾಪ ನಿಜವಾಗ್ಲೂ ತಟ್ಟದೇ ಇರುತ್ತಾ? ನಗು ಅವ್ರ ಮನೇಲಿ ಮಾಯವಾಗ್ಬಿಟ್ಟಿದೆ. ನೀವು ಅವ್ರ ನಗುನ ಕಿತ್ಕೊಂಡಿದ್ದೀರಿ, ಮತ್ತೆ ಇಲ್ಲಿ ಬಂದು ನಗ್ತಾ ಇದ್ದೀರಿ ಅಂದ್ರೆ ಏನ್ ಮೆಸೇಜ್ ಪಾಸ್ ಮಾಡ್ತಾ ಇದ್ದೀರಿ? ವೆರಿ ಸ್ಯಾಡ್. ಇನ್ನು ಮತ್ತೊಂದು ಕಡೆ ಆರೋಪಿಗಳಾದ ನಂದೀಶ್, ನಾಗರಾಜ್, ದೀಪಕ್ರನ್ನ ಪಟ್ಟಣಗೆರೆಯ ಶೆಡ್ನಲ್ಲಿ ಕೂಡ ಪೊಲೀಸರು ಪಂಚನಾಮೆ ನಡೆಸಿದ್ರು. ಶೆಡ್ನಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆಗಳಿದ್ದ ಬಟ್ಟೆಯನ್ನ ಆರೋಪಿಗಳು ಅಡಗಿಸಿಟ್ಟಿದ್ರು ಎನ್ನಲಾಗಿದ್ದು, ಚೀಲದಲ್ಲಿ ಕಟ್ಟಿಟ್ಟಿದ್ದಂತಹ ಬಟ್ಟೆಯನ್ನ ವಶಕ್ಕೆ ಪಡೆದಿದ್ದಾರೆ. ಮೃತ ರೇಣುಕಾಸ್ವಾಮಿ ಧರಿಸಿದ್ದ ಬಟ್ಟೆಗಳನ್ನು ಕೂಡ ಪೊಲೀಸರು ಆರೋಪಿಗಳು ಬದಲಾಯಿಸಿದ್ದಾರೆ ಅಂತ ಪತ್ನಿ ಸಹನಾ ಆರೋಪ ಮಾಡ್ತಿದ್ದಾರೆ. ಇನ್ನು ಶೆಡ್ ಓನರ್ ಹಾಗೂ ಮಾವನೂ ಆಗಿರೋ ಜಯಣ್ಣ ಮನೆಯ ಕಾಂಪೌಂಡ್ನಲ್ಲಿರೋ ಆರೋಪಿ ವಿನಯ್ ಮನೆಯಲ್ಲೂ ಕೂಡ ಮಹಜರು ನಡೀತು. ಅಲ್ಲೂ ವಿನಯ್ ಶೂ, ಬಟ್ಟೆಯನ್ನ ವಶಕ್ಕೆ ಪಡೆದ್ರು. ಮತ್ತೊಂದು ಕಡೆ ಪತ್ನಿ ಜೊತೆ ವಾಸವಾಗಿದ್ರು. ಕೊಲೆಯಾದಂತಹ ದಿನ A13 ಆರೋಪಿ ದೀಪಕ್ ತಾಯಿ ಇರೋ ಬಾಡಿಗೆ ಮನೆಗೆ ಬಂದು ಅಲ್ಲಿ ಬಟ್ಟೆಯನ್ನ ಬದಲಾಯಿಸಿಕೊಂಡಿದ್ದಾನೆ. ಹಾಗಾಗಿ ದೀಪಕ್ ತಾಯಿ ಮನೆಯಲ್ಲಿ ಬಟ್ಟೆ, ಶೂ ಅನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು.